ಒಂದು ಮುಖ್ಯವಾಗಿ ಒಂದು ವೃತ್ತಿ ಕಲಾವಿದರು ಅಂತ. ಅವರೇನಂದರೆ ಜೀವನವನ್ನು ಇದಕ್ಕಾಗಿ ಅಥವಾ ಮೇಳಗಳನ್ನು ಇಟ್ಕೊಂಡು ಬಯಲಾಟದ ಮೇಳಗಳನ್ನು ಇಟ್ಕೊಂಡು ಮಾಡ್ತಾರೆ. ನಿಜವಾಗಿಯೂ ಅವರು ಮಾಡಿಸ್ಬೇಕು, ಉಳಿಸ್ಬೇಕು ಯಾವುದನ್ನು ಕಲೆಯನ್ನು. ಇವತ್ತು ಅವರಿಗೆ ಏನಾಗ್ತದೆ, 1-2 ವರ್ಷ ತರಬೇತಿ ಕೇಂದ್ರ ಹೋಗ್ತಾರೆ, ತಕ್ಷಣ ಮೇಳ ಸೇರ್ಕೊಂಡ್ಬಿಡ್ತಾರೆ. ಮೇಳ ಸೇರಿ ಎಲ್ಲರೂ ಚಪ್ಪಾಳೆ ತಕ್ಕೊಡ್ತಾರೆ. ಆಮೇಲೆ ಮೇಳದವ್ರು ದುಡ್ಡು ಕೊಡ್ತಾರೆ, ಮೇಳದ ಯಜಮಾನರು ಕೂಡ ಸಾಕು ಅಂತ ಹೇಳ್ತಾರೆ. ಅದನ್ನು ಯಾರು ಏನು ಮಾಡೋದಿಲ್ಲ, ಇದನ್ನೆಲ್ಲ ಬಿಟ್ಬಿಡ್ತಾರೆ. ಅದು ನಿಮ್ಗೆ ಆಗಲ್ಲ, ನೀವು ಸಂಪಾದನೆಗೋಸ್ಕರ ಬಂದವರಲ್ಲ. ನೀವು ಯಾಕೆ ಕಲಿ ಬಂದಿದ್ದೀರಿ, ಇದನ್ನು ಕಲಿಬೇಕು, ಇದನ್ನು ಸಂತೋಷ ಪಡಬೇಕು. ಯಾವುದೇ ಕಲೆಯಾದರೂ ಕೂಡ ಕಲೆಯಲ್ಲಿ ಹಣಕ್ಕಿಂತ ಮುಖ್ಯ ಅದನ್ನು ನೀವು ಅನುಭವಿಸಿ ಸಂತೋಷ ಪಡ್ತೀರಿ ನೋಡಿ, ಅದು ದೊಡ್ಡದು. ಒಬ್ಬ ಸಂಗೀತಗಾರ ಸಂಗೀತ ಹಾಡಿ ಆ ಹಾಡುವುದು ಕೇಳಿ ಅವ ಸಂತೋಷ ಪಟ್ಟ ಅಂತ ಹೇಳಿದಾಗಲೂ ಸಂತೋಷ ಬರುತ್ತೆ. ತಾನು ಹಾಡ್ಕೋತಾ ಇದ್ದಾಗಲೂ ಕೂಡ ಸಂತೋಷ ಪಡ್ತಾನೆ, ನನಗೆ ಆ ಹಾಡಿನ ಗುಂಗಿನಲ್ಲಿ ಸಂತೋಷ ಪಡ್ತಾನೆ. ಹಾಗೆ ಕಲಾವಿದನಾದವರು ಕೂಡ, ಅದರಲ್ಲೂ ಎಸ್ಪೆಷಲಿ ಯಕ್ಷಗಾನ. ಯಾಕೆ ಕೇಳಿದರೆ, ಯಕ್ಷಗಾನ ಕಲಾವಿದರಾದವರು ಕುಡಿದಾಗ ಅಥವಾ ವೇಷ ಮಾಡಿ ಅವನ ನರ್ತನ ಮಾಡಿದಾಗ ಅಥವಾ ಮಾತಾಡಿದಾಗ ಎದುರಿಗೆ ಕೂತು ನೋಡ್ತಾ ಇರ್ತಾರೆ. ಅವನ ಮುಖ ನೋಡ್ತಾ ಇರ್ತಾರೆ. ಅವನ ಮುಖದ ಸಂತೋಷ ನೋಡಿ ತಾನು ಖುಷಿ ಪಡ್ತಾನೆ. ಇದು ನಮ್ಮ ಕಲೆ ಮಾತ್ರ ಇದೆ, ಸಿನಿಮಾದಲ್ಲಿ ಇಲ್ಲ. ಸಿನಿಮಾದಲ್ಲಿ ಏನು ಮಾಡ್ತಾರೆ, ನೀವು ತೋರಿಸ್ತಾರೆ, ಫೋಟೋ ತೆಗಿತಾರೆ, ಅವರಿಗೆ ಮಾತ್ರ ಹೇಳ್ತಾರೆ. ಇವತ್ತು ಆನ್ಲೈನು ನಿಮ್ಮ ಇದ್ದಿದ್ದಂಗೆ ಆಗುತ್ತೆ, ಪ್ರದರ್ಶನ ಇದೆ. ಆನ್ಲೈನ್ ಪ್ರದರ್ಶನ ನಮಗೂ ಅಷ್ಟೇ. ನಾನು PS ಕಾಲೇಜ್ ಹೋಗ್ತೇನೆ, ಪಾಠ ಮಾಡಿ ಅಂತ ಹೇಳ್ತಾರೆ, ಆನ್ಲೈನಲ್ಲಿ ಮಾಡ್ತೀನಿ ನಾನು ಪಾಠ. ಖುಷಿಯೇ ಇಲ್ಲ. 40 ನಿಮಿಷದ ಪಾಠ ನಿಮ್ಮ ಗೂಗಲ್ ಮೀಟ್ನಲ್ಲೋ ಅಥವಾ ನಿಮ್ಮ ಇದರಲ್ಲೋ ಮಾಡ್ತೀನಿ, ಝೂಮಲ್ಲಿ 40 ನಿಮಿಷ ಮಾಡಿದರೂ ಕೂಡ ಅಲ್ಲಿ 3 ದಿವಸ ಮಾಡೋ ಪಾಠನ 40 ನಿಮಿಷ ಮುಗಿದೇ ಹೋಗ್ಬಿಡುತ್ತೆ. ಎಷ್ಟು ಬೇಗ ಮುಗಿತದೆ ಕೇಳಿದ್ರೆ ಏನೂ ಇಲ್ಲ, ಪಾಠ ಆಗಿ ಹೋಯ್ತು ಬಿಡ್ತದೆ. ಇದನ್ನು ಅರ್ಧ 50% ಇದರೊಳಗೆ ಇಡೀ ಫುಲ್% ಆಗ್ಬಿಡುತ್ತೆ, ಫುಲ್ ಪಾಠ. ಯಾಕೆ ಕೇಳಿದ್ರೆ ಸಂತೋಷ ಇಲ್ಲ, ಟಕ ಹೇಳ್ಕೊಂಡು ಹೋಗ್ಬಿಡ್ತೀವಿ. ಆದರೆ ಮಕ್ಕಳನ್ನು ನೋಡಿ ನಾನು ಪಾಠ ಮಾಡಿದಾಗ, ಆ ಮಕ್ಕಳ ಕಣ್ಣನ್ನು ನೋಡಿ ಪಾಠ ಮಾಡಿದಾಗ, ಮಕ್ಕಳ ಜೊತೆಯಲ್ಲಿ ಸಂವಹನ ಮಾಡಿ ಪಾಠ ಮಾಡಿದಾಗ ಸಂತೋಷ ಪಡ್ತೀನಿ. ನಮಗೆ ಯಕ್ಷಗಾನದಲ್ಲಿ ಅದೊಂದು ಅನುಕೂಲ ಇದೆ. ಏನಂದರೆ ಯಕ್ಷಗಾನದಲ್ಲಿ ಏನು ಮಾಡ್ತೀವಿ ಅಂದರೆ ಲೈಟ್ ಹಾಕ್ಬಿಡ್ತೀವಿ. ಕಲಾವಿದರಾದ್ರು ಅಥವಾ ನೀವು ಭಾಗವತ ಮಾಡಿದಂತೂ ಎದುರುಗಡೆ ಕೂತಿರ್ತಾರೆ, ಅವರು ನೋಡ್ತಾ ಇರ್ತೀರಿ, ನೀವು ಅವ್ರ ಕಣ್ಣು ನೋಡ್ತಾ ಇರ್ತೀರಿ, ನೀವು ಹಾಗೆ ಸಂತೋಷ ಪಡ್ತೀರಿ. ಅದು ನಿಮ್ಗೆ ಇನ್ನಷ್ಟು ಸಂತೋಷ ಕೊಡುತ್ತೆ, ಇನ್ನಷ್ಟು ಸ್ಫೂರ್ತಿ ಕೊಡುತ್ತೆ, ಇನ್ನಷ್ಟು ಖುಷಿ ಕೊಡುತ್ತೆ. ಅದು ಬೇರೆ ಸಿನಿಮಾದಲ್ಲಿ ಇರ್ಬೋದು, ನಾಟಕದಲ್ಲೂ ಇರ್ಬೋದು. ನಾಟಕದಲ್ಲೂ ಕೂಡ ಲೈಟ್ ಏನು ಮಾಡ್ತಾರೆ, ಕತ್ಲೆ ಆಗಿಬಿಡುತ್ತೆ, ಯಾರು ಗೊತ್ತೇ ಆಗೋದಿಲ್ಲ, ನೀವು ಪಡಿಗೆ ಮಾಡ್ತಾ ಇರ್ತಾರೆ. ಇದು ಹಾಗಲ್ಲ, ಅಲ್ಲಿ ಪ್ರತಿಫಲನ ಆಗಿ ನೋಡಿದ್ದು ಭಾಳ ಸಂತೋಷ. ಈ ನಮ್ಮ ಮೊನ್ನೆ ಇತ್ತೀಚೆಗೆ ನಡೀತಲ್ಲ ಮಾತಿನ ಮಟ್ಟದಲ್ಲಿ ಎಷ್ಟೋ ಜನ ಕಲಾವಿದರು ಅದನ್ನು ಹೇಳಿದರು. ನಮ್ಗೆ ಸಂತೋಷ ಬರೋದು ಯಾವ ಕೇಳೋ ಮುಖ ನೋಡಿದಾಗ ಸಂತೋಷ ಪಡೋದು. ಅಲ್ಲಿ ಒಬ್ಬರು ಖ್ಯಾತ ಮಹಿಳಾ ಸ್ತ್ರೀ ಪಾತ್ರವನ್ನು ಮಾಡ್ತಾಯಿದ್ರು, ಪಾತಾಳ ಭಟ್ರು. ಅವ್ರು ಏನು ಮಾಡಿದ್ರು ಅಂತಂದರೆ, ಯಕ್ಷಗಾನ 52ನೇ ವರ್ಷಕ್ಕೆ ಮಹಿಳಾ ವೇಷಧಾರಿಯನ್ನು ಮಾತಾಡೋದು ಮೊನ್ನೆ ನಾವು ಇಂಟರ್ವ್ಯೂನಲ್ಲಿ ಹೇಳಿದ್ರು ನೋಡಿ. ಅವರು ಬಿಟ್ಟರು. ಯಾತಕ್ಕೆ ಬಿಟ್ಟರು ಕೇಳಿದರೆ, ಜನ ಮೊದಲೆಲ್ಲ ಕೂತ್ಕೊಂಡು ನೋಡ್ತಾ ಇದ್ದಾರಂತೆ, ನಿದ್ದೆ ಮಾಡ್ತಾ ಇದ್ದಾರಂತೆ. ನಿದ್ದೆ ಮಾಡಿದಾಗ ಇವ್ರು ವೇಷ ಬಂದು ಕೂಡಲೇ ಪಕ್ಕದ ಹೇಗೆ ಬಂದು ಬಟ್ಟೆ ಬಂದು ಸ್ತ್ರೀ ವೇಷ ಬಂತು ಈಗ ನೋಡಿದರೆ ಇವ್ರು ಇರುವವರೆಗೂ ಕೂಡ ನೋಡಿಕೊಂಡು ಯಾರು ನಿದ್ದೆ ಮಾಡ್ತಿಲ್ಲ. ಈಗ ನಾನು ಪಾತ್ರ ಮಾಡಿದಾಗ ನಾನು ಹಿಂಗೆ ತಿಳಿದು ಹಿಂಗೆ ನೋಡ್ತಾರೆ, ಹೌದಾ, ಮತ್ತೆ ಪುನಃ ನಿದ್ದೆ ಮಾಡ್ತಾರೆ. ಇದು ನನಗೆ ಬೇಜಾರಾಯಿತು. ಅದಕ್ಕೆ ನಾನೇನು ಮಾಡಿದೆ, ಇವೊಂದೋ ನಾನು ಕಟ್ಬಿಟ್ಟಿದ್ರು ಕೂಡ 52ನೇ ವರ್ಷಕ್ಕೆ ನಿವೃತ್ತಿಯನ್ನು ಘೋಷಿಸಿಕೊಂಡು ಹೊರ ಬಂದುಬಿಟ್ಟೆ. ಕಾವಂತರ ಧರ್ಮಸ್ಥಳ ಮಾಡಿದ್ರು ಮಾಡ್ತಾಯಿದ್ರು. ವೀರೇಂದ್ರ ಹೆಗ್ಡೆ ಬೇಡ ನೀವು ಇರಬೇಕು ಅಂತ ಹೇಳಿ, ಇಲ್ಲ ಕಾವಂದ್ರೆ ನಾನು ವಿರೋಧಿಸ್ತೇನೆ. ಯಾಕೆ ನೀವು ಸಂಬಳ ಅಲ್ಲ, ಸಂಬಳ ಬೇಕಾಗಿಲ್ಲ, ನೀವು ನಾವು ಸಾಕಷ್ಟು ಅನುಕೂಲ ಮಾಡಿಕೊಟ್ರೆ ನಾನು ಅನುಕೂಲವಾಗಿದ್ದೀನಿ, ನನಗೆ ಅದು ಅಲ್ವೇ ಅಲ್ಲ. ಕಾರಣ ಇದು, ಜನ ಏನು ಮಾಡ್ತಾರೆ, ನನಗೆ ವಯಸ್ಸಾಗಿದೆ, ನಾನೀಗ ಸ್ತ್ರೀ ಪಾತ್ರ ಮಾಡಿದ್ರೆ ಜನರಿಗೆ ಆಕರ್ಷಣೆ ಹುಟ್ಟುತ್ತಾ ಇಲ್ಲ. ನಾನು ಆಕರ್ಷಣೆ ಹುಟ್ಟಿದ ಮೇಲೆ ನಾನು ಮಾಡಿ ಏನು ಪ್ರಯೋಜನ, ದುಡ್ಡಿಗೋಸ್ಕರ ನನಗೆ ಬೇಕಾಗಿಲ್ಲ ಅಂತ ನಿವೃತ್ತಿ ಹೊಂದಿದೆ ಅಂತ ಹೇಳಿದರು. 52ನೇ ವಯಸ್ಸಿಗೆ ನಿವೃತ್ತಿ ಹೊಂದು ಈಗ ಮನೆಯಲ್ಲಿದ್ದಾರೆ. ಮನೆಗೆ ಮಕ್ಕಳಿಗೆ ಕಿಕ್ಲರ್ ಬಂದು ಹೇಳ್ಕೊಡ್ತಾರೆ ಅಷ್ಟೇ. ಅವರ ಅಂಬಾ ಪ್ರಸಾದ್ ಅಂತ ಹೇಳಿ ಅವರ ಮಗ ಇದ್ದಾರೆ, ಅವರು ಕೂಡ ಸ್ತ್ರೀವಾದದಲ್ಲಿ ಭಾಳ ಪ್ರಖ್ಯಾತಿ ಪಡೆದವರು. ಅವರಿಗೂ ಕೂಡ ಸಾಕಷ್ಟು ತರಬೇತಿಯನ್ನು ಕೊಟ್ಟಿದ್ದಾರೆ. ಇತ್ತೀಚೆಗೆ ಬಂತು ನಿಮ್ಮ ಇದರೊಳಗೆ, ಯಾವುದ್ರೊಳಗೆ ನಮ್ಮ ಕರ್ನಾಟಕ ಅಕಾಡೆಮಿ ಅವರು ಮಾಡಿರೋಂಥ ಸಂದರ್ಶನದಲ್ಲಿ. ಇದು ಅಂದರೆ ಏನರ್ಥ, ಕಲಾವಿದನಾದವನಿಗೆ ಸಂತೋಷ ಸಿಗುವುದಲ್ಲಿ ಅವನ ಮುಖ ನೋಡಿದಾಗ. ನಾನೀಗ ಮಾತಾಡ್ತಾ ಇರುವಾಗ ನೀವನ್ನೆಲ್ಲ ನೋಡ್ತಾ ಇರೋದ್ರಿಂದ ನಾನೇನೋ ಖುಷಿ ಬರುತ್ತೆ ಹೇಳ್ತಾ ಇರ್ತೀನಿ. ಅದಿಲ್ಲದೆ ಸುಮ್ಮನೆ ಅನ್ಕೊಂಡು ಗೋಡೆ ನೋಡ್ಕೊಂಡು ಮಾಡಿದರೆ ಇಷ್ಟೀಗ ನಾವು ಮಾತಾಡಿದ 5 ನಿಮಿಷ ಮುಗಿದೇ ಹೋಗ್ತಿತ್ತು. ಇದೇನಾಗ್ತಿದೆ, ಹೆಚ್ಚೆಚ್ಚು ನೀವು ಏನು ಅನುಭವಿಸಿದ್ರಿ, ಏನು ತಿಳ್ಕೊಂಡ್ರಿ ಅನ್ನೋದು ನನಗೂ ಕೂಡ ಒಂದು ಇನ್ನಷ್ಟು ಕೆದಕೊಂಡು ಹೇಳಲಿಕ್ಕೆ ಆಗ್ತದೆ. ಈ ಯಕ್ಷಗಾನದಲ್ಲಿ ಒಂದು ಅನುಕೂಲ, ಅದನ್ನು ನೀವು ಕಲ್ತ್ಕೊಳ್ಳಿ. ನಿಮಗೆ ಇಲ್ಲಿ ಪಾಠ ಯಾಕಂದ್ರೆ ನೀವು ಹವ್ಯಾಸಗಳಾದ್ರಿಂದ ಕಷ್ಟ, ನೀವು ಹೊಸ ಅರ್ಥ ಹುಟ್ಟಿಸೋದಾಗಲಿ, ಆಶುಭಾಷಣದ ಮೂಲಕ ಮಾತಾಡೋದಾಗಲಿ ಎಲ್ಲ ಕಷ್ಟ. ಆದರೆ ಕಲಿತದ್ದನ್ನು ಚೆನ್ನಾಗಿ ಹೇಳಿ, ಚೆನ್ನಾಗಿ ಅಭಿನಯಿಸಿದ್ರೆ ಆಮೇಲೆ ನೀವೇ ಆಗಬೇಕು ಪಾತ್ರನ. ನೀವೊಂದು ವೇಷ ಇಲ್ಲಿ ಶತ್ರುಘ್ನ ಆದರೆ ಅಥವಾ ಹನುಮಂತ ಆದರೆ ಹನುಮಂತನೇ ಆಗಬೇಕು ನೀವು. ಆಗ ಅದು ತುಂಬ ಸೊಗಸಾಗಿ ಬರುತ್ತೆ. ಬಾಯ್ಪಾಠ ಮಾಡಿ ಏನು ಬೇಕಂದ್ರೆ ನೀವು ಪಾಪ ನೀವು ಇದರಲ್ಲಿ ಗೊತ್ತಿರಂಗದವರಲ್ಲ, ಅದನ್ನು ಕಷ್ಟ ನಿಮ್ಗೆ ಆಶುಭಾಷಣದಲ್ಲಿ ಅಥವಾ ನಿಮ್ಗೆ ಬೇರೆ ಕುರಿತುಗಳನ್ನು ಮಾಡಲಿಕ್ಕೆ ಕಷ್ಟ. ನಿಮ್ಗೆ ಎಷ್ಟು ಹೇಳ್ಕೊಡ್ತಾರೋ ಅಷ್ಟೇ ಮಾಡಬೇಕಾಗುತ್ತೆ, ಕರೆಕ್ಟ್ ಮಾಡಿ. ಆದರೆ ಆ ಮಾಡುವ ಸಂದರ್ಭದಲ್ಲಿ ನೀವು ಆ ಪಾತ್ರ ಆಗೋದಿದೆಯಲ್ಲ, ಅದು ಭಾಳ ಮುಖ್ಯ.
ಹಾಗಾದಾಗ ಮಾತ್ರ ಯಶಸ್ಸು ಬರುತ್ತೆ, ನೀವು ಚೆನ್ನಾಗಿ ಬರುತ್ತೆ. ಬೇರೆಯವರಿಗೂ ನೀವು ಯಾಕೆ ಚಿಟಾಣಿಯವರು ಮಾಡಿದಾಗಲೂ ಬೇರೆಯವ್ರಿಗೆ ಏನು ವ್ಯತ್ಯಾಸ ಹೇಳಿದ್ರೆ, ಚಿಟಾಣಿಯ ಸಕ್ಸಸ್ ಇರೋದು ಬೇರೆ ಏನಲ್ಲ, ಅವ್ರು ಪಾತ್ರವೇ ಆಗಿಬಿಡ್ತಾರೆ. ಆ ಗಳಿಗೆಯಲ್ಲಿ ಬೇರೆ ಏನು ಇರುವುದಿಲ್ಲ ಅವರಿಗೆ. ರಂಗಕ್ಕೆ ಬಂದರೆ ಅವ್ರಿಗೆ ತಾನು ಯಾರಂತ ಗೊತ್ತಿರೋದು, ತಾನು ಚಿಟಾಣಿ ಅಂತ ಮಾತು ಬಿಡ್ತಾರೆ. ಚಿಟಾಣಿ ಗೊತ್ತೇ ಆಗಿರೋದಿಲ್ಲ ಅವರು ಆ ಪಾತ್ರವೇ ಆಗಿರ್ತಾರೆ. ಅದು ಯಕ್ಷಗಾನದಲ್ಲಾಗಲಿ ಯಾವುದೇ ಕಲೆಯಲ್ಲಾಗಲಿ. ರಾಜ್ಕುಮಾರು ಅಷ್ಟೇ, ಅಭಿನಯ ಮಾಡ್ತಾ ಇದ್ದಾರೆ ರಾಜ್ಕುಮಾರ್ ಅಷ್ಟೇ, ಅವ್ರು ರಾಜ್ಕುಮಾರ್ ತನ್ನ ಸ್ವಂತ ಇದು ಹೋಯ್ತು ಆ ಪಾತ್ರ ಆಗ್ಬಿಡ್ತಾರೆ. ಡೆಲಿವರಿ ಆಫ್ ಮಾತನ್ನು ಹೇಳುವುದರಲ್ಲೇ ರಾಜ್ಕುಮಾರ್ ಸೊಗಸದಲ್ಲಿ ಕೇಳಿದ್ರೆ ಭಾಷೆಯನ್ನು ಹೇಗೆ ಬಳಸಬೇಕು, ಒಂದು ಶಬ್ದಕ್ಕೆ ಎಷ್ಟು ಒತ್ತು ಕೊಡಬೇಕು. ರಾಜ್ಕುಮಾರ್ ಒಂದು ಪದವನ್ನು ಮಾತಾಡೋ ರೀತಿಯಲ್ಲಿ ನಮಗೂ ಕೂಡ ಮಾತಾಡಲಿಕ್ಕೆ ಆಗಲ್ಲ. ಅವರೇನು ಕಲ್ತಿಲ್ಲ, ಬರೀ 3ನೇ ಕ್ಲಾಸ್ ಓದಿರೋದು. ಆದರೆ ಕನ್ನಡ ಪದಗಳಿಗೆ ಎಷ್ಟು ಒಂದು ಪದಕ್ಕೆ ಎಷ್ಟು ಉಸಿರನ್ನು ಹೊರಗೆ ಹಾಕಬೇಕು, ಎಷ್ಟು ಒತ್ತಬೇಕು, ಎಷ್ಟು ಮೇಲೆ ತರಬೇಕು ಅನ್ನೋದು ಅವ್ರಿಗೆ ಮಾತ್ರ, ಅವ್ರದ್ದು ಮಾತ್ರ, ಬೇರೆ ಯಾಕೆ ಅಂದರೆ ಆ ಶಬ್ದ ಇಡೀ ಆ ಶಬ್ದದ ಒಳಗಿರುವ ಎಲ್ಲ ಅರ್ಥವೂ ಕೂಡ ಪ್ರೇಕ್ಷಕನಿಗೆ ತಕ್ಷಣ ಮುಟ್ಟಿಬಿಡ್ತದೆ. ನಾವು ಹೇಳೋದಕ್ಕೂ ರಾಜ್ಕುಮಾರ್ ಹೇಳೋದಕ್ಕೂ ವ್ಯತ್ಯಾಸ ಏನಂದ್ರೆ ಅದೇನೆ, ಬೇರೆ ಯಾವ ಕಲಾವಿದರೂ ಆ ಶಕ್ತಿ ಇಲ್ಲ. ರಾಜ್ಕುಮಾರ್ಗೆ ಮಾತನ್ನು ಡೆಲಿವರಿ ಮಾಡ್ತಕ್ಕಂಥದ್ದು, ಮಾತನ್ನು ಸ್ವತ್ವಪೂರ್ಣವಾಗಿ ಡೆಲಿವರಿ ಕನ್ನಡದ ಜಾಯಮಾನಕ್ಕೆ ಹೊಂದಿಕೊಂಡು. ಈಗ ಒಬ್ಬ ಕನ್ನಡ ತಿಳಿದವರಿಗೂ ಒಬ್ಬ ಕನ್ನಡ ಕಲಿತವ್ರು ಮಾತಾಡೋದಕ್ಕೂ ವ್ಯತ್ಯಾಸ ಇದೆ. ಒಬ್ಬ ಹಿಂದಿ ಭಾಷೆಯವರು ಮಾತಾಡ್ತಾರೆ ಕನ್ನಡ, ಅವನು ಸೇಮ್ ಹೇಳ್ತಾನೆ ಬನ್ನಿ ಹೋಗೋಣ ಅಂತಾನೆ. ನಿಮಗೆ ಒಬ್ಬ ಕನ್ನಡ ನನ್ನ ಎಳೆಯ ಮಗುವಿನಿಂದ ಅಥವಾ ಈ ನಾಡಿನವನೇ ಆಗಿದ್ದು ಎಳೆಯ ಮಗುವಿನಿಂದ ಕನ್ನಡ ಮಾತಾಡುವವರು ಆಡುವ ಕನ್ನಡಕ್ಕೂ ಅವರು ಕಲಿತವ್ರು ಆಡುವ ಕನ್ನಡ ಮಾತಾಡೋದಕ್ಕೂ ವ್ಯತ್ಯಾಸ ಇದೆ. ನಾನು ಮೊದಲೇ ಮತ್ತು ಮದ್ರಾಸಲ್ಲಿ ತಮಿಳು ಕಲ್ತಿದ್ದೀನಿ. ನಾನು ತಮಿಳು ಮಾತಾಡಿದ ಕೂಡಲೇ ಆ ತಮಿಳಿನ ಎಲ್ಲ ಸತ್ವ ಬರುವುದಿಲ್ಲ, ತಮಿಳಿನ ಇದು ಬರುವುದಿಲ್ಲ ಆ ಶಬ್ದದಲ್ಲಿ. ಅವರಿಗೂ ಗೊತ್ತಾಗ್ಬಿಟ್ಟು ಇವರು ತಮಿಳು ಕಲಿತು ಮಾತಾಡಿರೋದು ಅಂತ. ಹಾಗೆ ನೀವು ನಿಜವಾದ ತಮಿಳಾದರೆ ಅವ್ರಿಗೆ ಸ್ವಂತ ಬಂದ್ಬಿಡುತ್ತೆ. ಅಲ್ಲಿ ಒಬ್ಬರು ಇವರಿದ್ದರು ನಿಮ್ಮ ಅವ್ರದಲ್ಲಿ ಭಾಳ ತಿರುಕುರುಳು ಅಂತ ಭಾಳ ಪ್ರಖ್ಯಾತವಾದಂಥ ಒಂದು ಪುಸ್ತಕ ಇದೆ. ಆ ಪುಸ್ತಕದಲ್ಲಿ ಅದು ವೇದದ ರೀತಿಯಲ್ಲಿ ತಮಿಳರಿಗೆ ವೇದ ಇದ್ದಾಗೆ ಅದನ್ನೊಬ್ಬರು ಕ್ರಿಶ್ಚಿಯನ್ ಒಬ್ಬರು ಇದ್ದಾರೆ, ಬಾಲಯ್ಯ ಅಂತ ಹೇಳ್ತಕ್ಕಂಥದ್ದು. ಅವರು ಟಿ ವಿಯಲ್ಲಿ ಹೇಳ್ತಾರೆ, ಅವರು ಎಷ್ಟು ಚೆನ್ನಾಗಿ ತಮಿಳನ್ನು ಹೇಳ್ತಾರೆ ಅಂದರೆ ಎಂಥವರು ಕೂಡ ಆ ತಮಿಳು ಅಷ್ಟು ಸೊಗಸಾಗಿ ಹೇಳ್ತಾರೆ. ನಮ್ಮ ಹಳಗನ್ನಡ ಇದ್ದಾಗ ಮೂಲ ತಮಿಳನ್ನು ಹೇಳ್ತಾರೆ, ಹಳಗನ್ನಡ ಇದ್ದಾಗ ಇರ್ತದೆ ಅಷ್ಟು ಸೊಗಸಾಗಿ ಹೇಳ್ತಾರೆ. ಹಾಗೆ ನಮ್ಮಲ್ಲೂ ಭಾಷೆಯನ್ನು ನೀವು ಕೈವಶ ಮಾಡ್ಕೋಬೇಕು. ಹೇಗೆ ಕೈವಶ ಮಾಡ್ಕೊಳ್ಳೋ ಭಾಷೆನ ನಾವು ಒಂದನೇದಾಗಿ ಈ ಯಕ್ಷಗಾನದ ಜಾಯಮಾನಕ್ಕೆ ಸರಿಯಾದ ಭಾಷೆಯನ್ನು ಬಳಸುವಾಗ ಆ ಶಬ್ದ ಪ್ರಯೋಗದಲ್ಲಿ ನೀವು ಪರಿಣಿತಿಯನ್ನು ಹೊಂದಬೇಕು. ಎಷ್ಟು ಹೇಳಬೇಕು, ಹೇಗೆ ಹೇಳಬೇಕು ಅಂತ ಮಾಡಬೇಕು. ಮತ್ತು ಕುಣಿತಕ್ಕಂತೂ ನಿಮಗೆಲ್ಲ ಹೇಳ್ಕೊಡ್ತಾರೆ, ಅದೇ ಥರ ಕುಣಿಯಿರಿ. ಮತ್ತು ಕುಣಿಯುವಾಗ ಚೆಂದ ಕಾಣಬೇಕು. ಯಾವುದನ್ನು ಎಲ್ಲವೂ ಕೂಡ ನಮ್ಮಲ್ಲಿ ಆ ಸೌಷ್ಠವ ಅಂತ ರಂಗದ ಒಂದು ಶಿಲ್ಪದ ಕಲೆಯ ರೀತಿಯಲ್ಲಿ ನೀವು ಬೇಲೂರಿಗೆಲ್ಲ ಹೋಗಿ ನೋಡಿರ್ತೀರಿ ನೋಡಿ, ಅಲ್ಲಿ ಈಗ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದರೆ ಒಂದೇನೋ ಒಂದು ಡಿಸೈನ್, ಒಂದು ವಿನ್ಯಾಸ ಇದೆ. ಹಾಗೆ ಈ ಪಾತ್ರದ ದಾರಿಯಾದವರು ಕೂಡ ಈಗ ಬಡಗು ಬಿಟ್ಟಾದರೆ ಹೀಗೆ ಅಥವಾ ನಿಮ್ಮ ವೀರಮಣಿ ಈಗ ಬರುತ್ತಲ್ಲ ನಿಮ್ಮದು ಅದು ಮದನಾಕ್ಷಿ ಅಥವಾ ನಿಮ್ಮ ಕುಮುದಿನಿ ಅಂತ ಪಾತ್ರ ಬಂದಾಗ ಕಚ್ಚೆಯಲ್ಲಿ ಹಾಕಿರ್ತೀರಿ. ಹಾಗೆ ಈ ಕಾಲು ಮಾಡಿದಾಗ ಅಥವಾ ನಿಮ್ಮ ಕೇದಿಗೆ ಬಂದು ಹಾಕಿದ ಪಾತ್ರಗಳು ಬಂದರೆ ಹೀಗೆ ಮಾಡಿದಾಗ ಇಡೀ ಒಂದು ಶಿಲ್ಪ ಬಂದ್ಬಿಡ್ತದೆ. ಆ ಶಿಲ್ಪ ಅಲ್ಲಿ ಬರಬೇಕು. ಬಣ್ಣದ ವೇಷ ಹೊರಟೋಗ್ತದೆ, ಬಣ್ಣದ ವೇಷ ಇಲ್ಲ ಈಗ ನಮ್ಮಲ್ಲಿ ಭಾಳ ಕಡಿಮೆ ಆಗೋಗಿದೆ. ಆ ಬಣ್ಣದ ವೇಷ ಬಂದಾಗ ಬರೀ ವೇಷಕ್ಕೋಸ್ಕರ 15 ನಿಮಿಷ ತೋರಿಸೋದು, ಆದರೆ ಇಡೀ ವೇಷವೇ ಒಂದು ಏನೋ ಒಂದು ಇದನ್ನು ಕಟ್ಟಿ ಕೊಟ್ಬಿಡುತ್ತೆ. ಭಾಷೆ ಬೇಕಾಗಿಲ್ಲ, ಅಲ್ಲಿ ಕೂಗುದೇನಿಲ್ಲ, ಮಾತಾಡೋದೆಲ್ಲ ಕಡಿಮೆ, ಆದರೆ ಆ ಇಡೀ ಸೌಂದರ್ಯ ಇದೆಯಲ್ಲ ಅದೇ ಒಂದು ವಿಶೇಷವಾಗಿ ಬರುತ್ತೆ. ಹಾಗೆ ನೀವು ಧರಿಸಿದಂಥ ಪಾತ್ರವು ಕೂಡ ಅಲ್ಲಿ ಸೌಂದರ್ಯಪೂರ್ಣವಾಗಿರಲಿ. ಸೌಂದರ್ಯಪೂರ್ಣ ಆಗುವಾಗ ನೀವು ಕೂಡ ವ್ಯಕ್ತ ಮಾಡಿಸ್ಬಿಡಿ. ನಿಮ್ಮ ನಿಲ್ಲುವಷ್ಟು ಭಂಗಿಯಲ್ಲಿ, ನಿಮ್ಮ ಮುಖವನ್ನು ಪ್ರದರ್ಶಿಸುವ ರೀತಿಯಲ್ಲಿ, ನಿಮ್ಮ ಕಣ್ಣನ್ನು ಪ್ರೇಕ್ಷಕರ ಕಣ್ಣಲ್ಲಿ ಕಂಡು ನೋಡುವುದರಲ್ಲಿ ನಿಲ್ಲುವುದಕ್ಕೂ ಅಷ್ಟೇ. ಈಗ ನಮ್ಮ ಹರಾಡಿ ಮತ್ತು ಮಠಪಾಡಿ ಬಡಗವರೆಲ್ಲ ಗೊತ್ತಿರ್ತದೆ, ಅವ್ರದೆಲ್ಲ ಏನಿಲ್ಲ ಬೇರೆ ಕುಣಿತ ಎಲ್ಲ ಜಾಸ್ತಿ ಇಲ್ಲ, ಉತ್ತರ ಕನ್ನಡದವ್ರ ರೀತಿ ಕುಣಿಯೋದಿಲ್ಲ. ಅವರು ನಿಲ್ಲುವ ಒಂದು ಗಾಂಭೀರ್ಯ ಭಂಗಿ, ಆ ಒಂದು ಭಂಗಿ ಇದೆ ನೋಡಿ, ಅದರಲ್ಲೇ ಏನೊಂದು ರಸವನ್ನು ಹೊಸರ್ತಕ್ಕಂಥದ್ದು. ನಾನು ಚಿಕ್ಕ ಹುಡುಗನಾಗಿದ್ದಾಗ ನೋಡಿದ್ದೆ ರಾಮಗಾಣಿರದು ಗೆಜ್ಜೆ ಬಿಚ್ಚುವಂಥ ಇದರಲ್ಲಿ ಪಾತ್ರ. ಆ ಭಂಗಿ ಅಷ್ಟು ಬೇರೆ ಏನಂತ ಈ ಜಾಸ್ತಿ ಕಷ್ಟಪಡೋದಿಲ್ಲ, ಅವರು ಮುಖದಲ್ಲೇ ಇದನ್ನು ತೋರಿಸ್ತಾರೆ. ಅದು ಬೇಕಾಗುತ್ತೆ. ಆ ಭಂಗಿ, ಮಾತು, ಕುಣಿತ ಇದೆಲ್ಲ ಇರಲಿ. ಯಕ್ಷಗಾನ ಒಂದು ರೀತಿ ಸಮಾರಾಧನೆ ಊಟ ಇದ್ದಾಗೆ. ಪ್ಲೇಟ್ ಮೀಲ್ಸ್ ಅಲ್ಲ, ಅಥವಾ ಅನ್ನ ಸಾಂಬಾರು ಅಲ್ಲ. ಅನ್ನ ಸಾಂಬಾರು ಬರೀ ಅನ್ನ ಸಾಂಬಾರು ಅಷ್ಟೇ. ಇದು ಹಾಗಲ್ಲ, ಇದೆಲ್ಲ ಬರುತ್ತೆ. ಸಿಹಿ ಬರುತ್ತೆ, ಖಾರ ಬರುತ್ತೆ, ಪಾಯಸ ಬರುತ್ತೆ, ಕಜ್ಜಾಯ ಬರುತ್ತೆ, ಸಾಂಬಾರು ಬರುತ್ತೆ, ಪಲ್ಯ ಬರುತ್ತೆ, ಎಲ್ಲ ವೆರೈಟಿ ಇದೆ ನೋಡಿ. ಹಾಸ್ಯ ಬರ್ತಾನೆ, ನೀವು ಬರ್ತಾರೆ, ಮತ್ತೊಂದು ಬರ್ತಾರೆ. ಹಾಗೆ ಬಣ್ಣದಲ್ಲೂ ಅಷ್ಟೇ, ಒಂದೊಂದು ಬಣ್ಣ, ಬೇರೆ ಬೇರೆ ವೇಷ, ಒಂದೊಂದಕ್ಕೊಂದೊಂದು ಥರ ವೆರೈಟಿ. ವೀರರಸಕ್ಕೆ ಅಥವಾ ಸ್ವಭಾವಕ್ಕೆ ಅನುಗುಣವಾಗಿ ವೇಷಗಾರಿಕೆ ಮಾಡ್ಕೋಬೇಕು. ಹಸಿರು
ಮತ್ತು ಕೆಂಪು ಈ ರೀತಿಯ ದೊಗಲೆಗಳು ಯಾವ್ಯಾವ ಪಾತ್ರಕ್ಕೆ ಯಾವ್ಯಾವುದು ಅಂತಿದೆ. ನಾವು ಇವತ್ತು ಅದನ್ನೆಲ್ಲ ಕಲಿಸುವೆಲ್ಲ ಮಾಡಿದ್ದೀವಿ, ಯಾಕೆ ನಮಗೆಲ್ಲ ಸ್ಪೀಡ್ ಈಗ. ಆದ್ದರಿಂದ ಅದು ಆ ಸ್ವಭಾವಕ್ಕೆ ಅನುಗುಣವಾದ ವೇಷಗಾರಿಕೆ ನಮ್ಮ ಯಕ್ಷಗಾನದ ಸತ್ವ. ಅಂದರೆ ನಮ್ಮ ಒಂದು ವೆರೈಟಿ ಇದೆ. ಊಟ ಅಂತ ಹೇಳಿದ್ರೆ ಊಟದಲ್ಲಿ ವೆರೈಟಿ ಇದೆ. ಆದರೆ ಇವತ್ತು ನಮ್ಮ ಸ್ಥಿತಿ ಏನಾಗಿದೆ, ಊಟ ಮಾಡಲಿಕ್ಕೆ ಸಮಯ ಇಲ್ಲ. ಆದ್ದರಿಂದ ಏನು ಮಾಡ್ತೀವಿ, ಒಂದು ಚಮಚ ತಗೋತೀವಿ, ಟಕ ಅಂತ ಅನ್ನ ಸಾಂಬಾರು ಹಾಕಿ ತಿಂದ್ಬಿಟ್ಟು ಬಂದ್ಬಿಡ್ತೀವಿ. ಅದೇ ತನ್ನ ಯಕ್ಷಗಾನ ಹಾಗೆ ಕಾಲು ಗಂಟೆ ಅರ್ಧ ಗಂಟೆ ಮಾಡಿ ತೋರಿಸಿ ಏನು ಬಿಡ್ತಾರೆ. ಏನು ಮಾಡೋದಾಗ ಏನು ಮಾಡಲಿಕ್ಕಾಗಲ್ಲ. ಇರುವುದರಲ್ಲಿ ಅಷ್ಟು ಚೆನ್ನಾಗಿ ತೋರಿಸೋಣ. ಇಷ್ಟು ವಿಷಯವನ್ನು ಹೇಳ್ತಾರೆ. ನಿಮಗೆಲ್ಲರಿಗೂ ಯಶಸ್ಸಾಗಲಿ. ನಿಮ್ಮ ಯಾವುದು ಮಾಯಾಪುರಿ ಮತ್ತು ವೀರಮಣಿ ಕಾಳಗ ಪ್ರದರ್ಶನಗೊಳ್ಳಲಿ, ಬೇಗ ಪ್ರದರ್ಶನಕ್ಕೆ ಬರಲಿ. ನಿಮ್ಮ ತರಬೇತಿ ಯಶಸ್ವಿಯಾಗಲಿ. ತರಬೇತಿಯಲ್ಲಿ ಚೆನ್ನಾಗಿ ಕಲೀರಿ, ಶ್ರಮಪಟ್ಟು ಕಲೀರಿ. ನಮ್ಮ ಏನು ಒಂದು ಹಿಂದಿನ ಹಿರಿಯರು ಈ ಪರಂಪರೆಯನ್ನು ಉಳಿಸಿದ್ದಾರೆ, ಆ ಪರಂಪರೆಯನ್ನು ನೀವು ಮುಂದುವರಿಸಿ, ನಿಮ್ಮ ಮೂಲಕ ಮತ್ತದು ಬೆಳಗಲಿ ಅಂತ ಹಾರೈಸ್ತಾ, ನನಗೆ ಇಲ್ಲಿ ಕರೆಸಿಕೊಂಡಂಥ ಶ್ರೀನಿವಾಸ ಶಾಸ್ತ್ರ ಮತ್ತು ಗೌರಿ ಶಾಸ್ತ್ರ ಇಬ್ಬರಿಗೂ ಕೂಡ ನಾನು ಕೃತಜ್ಞತೆಯನ್ನು ತೋರಿಸ್ತಾ, ನಮ್ಮ ಹಿಮ್ಮೇಳದ ಭಾಗವತರಿಗೆ ಮತ್ತು ಬದಕದವರಿಗೂ ಕೂಡ ನಾನು ನಮಸ್ಕಾರ ತಿಳಿಸ್ತಾ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಈಗ ಕ್ವಶನ್